ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್. ನಾನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆಕ್ಚುಲಿ ನಾನು ಈ ವಿಡಿಯೋ ತೆಲುಗಲ್ಲಿ ಮಾಡಿದ್ದೀನಿ. ಮತ್ತೆ ತುಂಬಾ ಜನ ನನಗೆ ಟೆಲಿಗ್ರಾಮಲ್ಲಿ ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಕಳಿಸಿದ್ರಿ. ಬ್ರೋ, ಈ ವಿಡಿಯೋ ಕನ್ನಡದಲ್ಲಿ ಮಾಡ್ರಿ ಸೊ ದಟ್ ನಮಗೂ ಯೂಸ್ಫುಲ್ ಆಗುತ್ತಾನೆ. ಅಷ್ಟಿಗೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ವಿಡಿಯೋ ಏನ್ಗೋಸ್ಕರ ಅಂದ್ರೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ತಗೊಂತಾ ಇದಾರಲ್ವಾ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ, ಲೈಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ. ಮತ್ತೆ ಅವ್ರಿಗೆ IBPS PO ಮತ್ತೆ SBI PO ಇಂಟರ್ವ್ಯೂ ಇರುತ್ತೆ ಆವಾಗ. ಮತ್ತೆ ಇಂಟರ್ವ್ಯೂ ಅಲ್ಲಿ ನೀವು ಒರಿಜಿನಲ್ ಸರ್ಟಿಫಿಕೇಟ್ಸ್ ಸಬ್ಮಿಟ್ ಮಾಡ್ಬೇಕಲ್ವಾ? ಅವಾಗ ತುಂಬಾ ಜನರಿಗೆ ಬೇಜಾರಾಗ್ತಾ ಇದೆ. ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಆಕ್ಚುಲಿ ನೀವು ಸರ್ಟಿಫಿಕೇಟ್ಸ್ ತಗೊಂಡ ಟೈಮಲ್ಲಿ ಅಕ್ನಾಲಜ್ಮೆಂಟ್ ಕೊಡ್ತಾ ಇರಲ್ವಾ, ಅದು ಸಾಕಾಗಿಲ್ಲ. ಮತ್ತೆ ನೀವು ಒಂದು ಕಸ್ಟಡಿಯಲ್ ಸರ್ಟಿಫಿಕೇಟ್ ತಗೋಬೇಕಿತ್ತು. ಆ ಕಸ್ಟಡಿಯಲ್ ಸರ್ಟಿಫಿಕೇಟ್ ಯಾವ ತರ ಇರುತ್ತೋ ನಾನೀಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಅದೊಂಚೂರಿ ನೋಡ್ರಿ ಸೊ ದಟ್ ನಿಮ್ಗೂ ಯೂಸ್ಫುಲ್ ಆಗುತ್ತೆ. ಯಾವ್ಯಾವ ಸರ್ಟಿಫಿಕೇಟ್ ತಗೊಂಡಿದ್ರೋ ಅಲ್ಲಿ ಬರ್ದಿದ್ರಿ, ಲೈಕ್ 10th ಸರ್ಟಿಫಿಕೇಟ್, ಇಂಟರ್, ಮತ್ತೆ CUMM, ಒರಿಜಿನಲ್ ಒರಿಜಿನಲ್ ಡಿಗ್ರಿ ಎಲ್ಲ ತಗೊಂತ ಇದ್ರಲ್ವಾ, ಯಾವ್ಯಾವ ಸರ್ಟಿಫಿಕೇಟ್ ತಗೊಂಡಿದ್ರೋ ಅವೆಲ್ಲ ಅಲ್ಲಿ ಬರ್ದಿದ್ರಿ. ನೀವು ನೋಡ್ರಿ ಒಂಚೂರಿ, ಮತ್ತೆ ಸ್ಟ್ಯಾಂಪ್ ಇರಬೇಕು ಖಂಡಿತ. ಈ ಕಸ್ಟಡಿಯನ್ ಸರ್ಟಿಫಿಕೇಟ್ ನೀವು IBPS PO ಇಂಟರ್ವ್ಯೂ ಅಲ್ಲಿ, SBI PO ಇಂಟರ್ವ್ಯೂ ಅಲ್ಲಿ ಸಬ್ಮಿಟ್ ಮಾಡಿದ್ರಿ ಅಂದ್ರೆ ಸಾಕು, ಅವ್ರೆಲ್ಲ ಮಾಡ್ತಾರೆ. ನೀವು ಈ ಕಸ್ಟಡಿಯನ್ ಸರ್ಟಿಫಿಕೇಟ್ ಅಲ್ಲಿ IBPS PO ಇಂಟರ್ವ್ಯೂ ಅಲ್ಲಿ ತೋರಿಸಿದ್ರೆ ಅಂದ್ರೆ ಸಾಕು, ಅವ್ರೆಲ್ಲ ಮಾಡ್ತಾರೆ. ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇನ್ನೊಂದು ವಿಷಯ, ನೀವು ಪ್ರೊಬಿಷನ್ ಪೀರಿಯಡ್ ಅಲ್ಲಿ ರಿಸೈನ್ ಮಾಡಿದ ಮೇಲೆ ನೀವು ಖಂಡಿತ ಬಾಂಡ್ ಅಮೌಂಟ್ ಕೊಡಬೇಕು. ಎಷ್ಟಂದ್ರೆ ಅಷ್ಟು. ಕ್ಲರ್ಕ್ 2 lakhs ಅನ್ಸುತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ. ಪ್ರೊಬಿಷನ್ ಅವ್ರಿಗೆ 3 lakhs ಪ್ಲಸ್ ಎಕ್ಸ್ಪೆನ್ಸಸ್. ಕ್ಲರ್ಕ್ ಅವ್ರಿಗೆ ಇರುತ್ತೆ ಎಷ್ಟಂದ್ರೆ ಅಷ್ಟು. ಅಷ್ಟೇ. ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಎಷ್ಟೋ ಒಂದು ಯೂಸ್ಫುಲ್ ಆಗಿತ್ತು ಅನ್ಕೊಂತಾ ಇದ್ದೀನಿ. ನಿಮ್ಗೆ ಯಾವ್ದೇನೋ ಡೌಟ್ ಇದೆ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಏನೋ ಇದೆ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಕಳ್ಸಿದ್ರೆ ನಾನು ನೋಡ್ತೀನಿ ಖಂಡಿತ. ಒನ್ಸ್ ಅಗೇನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.